ಪಂಚರಾಜ್ಯ ಚುನಾವಣೆ ಮುಕ್ತಾಯ ಬೆನ್ನಲ್ಲೇ ಮತ್ತೊಂದು ಬ್ಯಾಟಲ್ಗೆ ಚುನಾವಣಾ ಆಯೋಗ ರಣಕಹಳೆ ಮೊಳಗಿಸಿದೆ. ದೇಶದ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣಾ ದಿನಾಂಕ ಘೋಷಣೆ ಮಾಡಿದೆ. ಜೂನ್ 18ಕ್ಕೆ ರಾಜ್ಯಸಭಾ ಚುನಾವಣೆ ನಡೆಯಲಿದ್ದು, ಜೂನ್ 8 ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಜೂನ್ 9ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಕರ್ನಾಟಕದಲ್ಲಿ 4 ರಾಜ್ಯಸಭಾ ಸದಸ್ಯರ ಅವಧಿ ಮುಕ್ತಾಯವಾಗಲಿದೆ. ಕೆ ನಾರಾಯಣ್, ಈರಣ್ಣ ಕಡಾಡಿ, ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವಧಿ ಮುಕ್ತಾಯವಾಗಲಿದೆ. ಈ 4 ಸ್ಥಾನಗಳಲ್ಲಿ 3 ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲುವ ಅವಕಾಶವಿದೆ. ಇನ್ನೊಂದು ಸ್ಥಾನಕ್ಕೆ ಬಿಜೆಪಿ ಜೆಡಿಎಸ್ ನಡುವೆ ಹಗ್ಗಜಗ್ಗಾಟ ಶುರುವಾಗಲಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಮೋದಿ ಇಟಲಿ ಪ್ರವಾಸದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ 70 ವರ್ಷದ ಮುದಿಯ ಸಣ್ಣ ವಯಸ್ಸಿನ ಪ್ರಧಾನಿ ಜೊತೆಗೆ ನಡೆದುಕೊಳ್ತಾ ಇರೋದನ್ನ ನೋಡಿದ್ರೆ ನಗು ಬರುತ್ತೆ. ದೇಶದಲ್ಲಿ ದಿನಕ್ಕೊಂದು ಸಮಸ್ಯೆ ಉದ್ಭವ ಆಗ್ತಾ ಇದೆ. ಅದನ್ನ ಬಿಟ್ಟು ಸಣ್ಣ ವಯಸ್ಸಿನವರ ಜೊತೆಗೆ ಮೆಲೋಡಿ ಹಂಚಿಕೊಂಡು ಕೂತಿದ್ದಾರೆ. ಪಾರ್ಲೆ ಮೆಲೋಡಿಯನ್ನ ಮೆಲೋನಿಗೆ ಕೊಟ್ಟು ಪಾರ್ಲೆ ಶೇರ್ ದರ ಹೆಚ್ಚಾಗುವಂತೆ ಮಾಡಿದ್ರು. ಪಾರ್ಲೆ ಕಂಪನಿ ಜೊತೆಗೂ ಅಲ್ಲಿ ವ್ಯಾಪಾರ ಮಾಡಿದ್ದಾರೆ. ರಾಜ ವ್ಯಾಪಾರಿ ಆದಾಗ ಜನ ಬಿಕಾರಿ ಆಗ್ತಾರೆ ಅನ್ನೋದು ಚಾಣಕ್ಯ ನೀತಿ ಅಂತ ಪ್ರಧಾನಿ ಮೋದಿ ವಿರುದ್ಧ ಬಿಕೆ ಹರಿಪ್ರಸಾದ್ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದಾರೆ. ಪಶ್ಚಿಮ ಏಷ್ಯಾದ ಸಮಸ್ಯೆಯಿಂದ ಉಂಟಾಗಿರ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆಗಳು 3 ದಿವಸಕ್ಕೆ ಒಂದ್ಸಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ. ಬೆಲೆ ಏರಿಕೆ ಆಗಾಗಲೇ ಆಕಾಶ ಮುಟ್ಟಿದೆ. ಮಕ್ಕಳು 1.4 ಕೋಟಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರ್ತಕ್ಕಂಥ ಈ ನರೇಂದ್ರ ಮೋದಿ ಅವರಿಗೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಅಲ್ಲೋಗಿ ಇಟ್ಲಿನಲ್ಲಿ ಹೋಗಿ ಮೆಲೋಡಿ ಜೊತೆ ಅದನ್ನು ಏನಂತ ಕೇಳ್ತೀರ, ಅದಕ್ಕೆ ಆ ಸೀನ್ ನೋಡಿದಾಗ ನಗೆ ಬರುತ್ತೆ. 75 ವರ್ಷದ ಮುದಿಯ ಈ ಒಂದು ಸಣ್ಣ ವಯಸ್ಸಿನ ಪ್ರಧಾನಮಂತ್ರಿ ಜೊತೆ ಚಾಕ್ಲೇಟ್ ಹಂಚ್ಕೊಳ್ಳೋದು ನೋಡಿದಾಗ ಯಾವ್ಯಾವ ಅರ್ಥ ಬರುತ್ತೆ ಅಂತೇಳಿ ಜನಸಾಮಾನ್ಯ ತೀರ್ಮಾನ ಮಾಡ್ತಾರೆ ಅಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 3 ವರ್ಷ ಬೆನ್ನಲ್ಲೇ ಮತ್ತೊಂದು ಕುರ್ಚಿ ಚರ್ಚೆ ಶುರುವಾಗಿದೆ. ನಾಯಕತ್ವ ಬದಲಾವಣೆಯೋ ಸಂಪುಟ ಸರ್ಜರಿಯೋ ಅನ್ನೋ ಗೊಂದಲಕ್ಕೆ ಸ್ಪಷ್ಟ ಉತ್ತರವಿಲ್ಲ. ಆದರೆ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು ಅನ್ನೋ ಸುಳಿವು ನೀಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಈ ತಿಂಗಳ ಕೊನೆಯಲ್ಲಿ ಅಥವಾ ಜೂನ್ನಲ್ಲಿ ಸಂಪುಟ ಪುನರ್ರಚನೆ ಆಗಬಹುದು ಅಂದಿದ್ದಾರೆ. ಜೊತೆಗೆ ಸ್ಪೀಕರ್ ಯುಟಿ ಖಾದರ್ ಅವರ ಸ್ಥಾನವು ಬದಲಾಗುವ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಆದರೆ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಯಾವುದೇ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಏನಿಲ್ಲ, ಬಟ್ ಹೇಳಕ್ಕಾಗಲ್ಲ ಏನೇನಾಗುತ್ತೆ. ಯಾಕಂದ್ರೆ ಅವರು ಆಗ್ಬೋದಲ್ವಾ ಮಂತ್ರಿಮಂಡಲ ಹೇಳಿದ್ರೆ ಅವರು ಸ್ಪೀಕರ್ ಮಂತ್ರಿ ಆಗಿ ಆಗ್ಬೋದು, ಯಾವಾಗ ಬೇಕಾದ್ರೂ ಆಗ್ಬೋದು. ಹೇಳಕ್ಕಾಗಲ್ಲ, ಅನ್ಸಿರ್ಬೋದು. ಮುಂದೆ ಬರೋ ತಿಂಗಳು ನೋಡ್ಬೇಕು. ಏನಿಲ್ಲ, ಬಟ್ ಹೇಳಕ್ಕಾಗಲ್ಲ ಏನೇನಾಗುತ್ತೆ. ಯಾಕಂದ್ರೆ ಅವರು ಆಗ್ಬೋದಲ್ವಾ. ಶಿವಮೊಗ್ಗದಲ್ಲಿ ಸಚಿವ ಸ್ಥಾನದ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ವರ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ಅವರಾಗಿ ಅಧಿಕಾರ ಕೊಟ್ಟರೆ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ದೆಹಲಿ ಪರೇಡ್ ಬಗ್ಗೆ ಮಾತನಾಡಿದ ಸಂಗಮೇಶ್ವರ, ಭದ್ರಾವತಿ ಬಿಟ್ಟು ಎಲ್ಲಿಗೆ ಹೋಗೋಣ, ಹಿರಿತನದ ಮೇಲೆ ಕೊಡೋದಿದ್ರೆ ಕೊಡಲಿ, ಕೊಟ್ಟರೆ ಸಂತೋಷ. ಕ್ಷೇತ್ರದ ಜನ ಸಚಿವರಾಗ್ಲಿ ಅಂತ ಬಯಸ್ತಾ ಇದ್ದಾರೆ. ಮೇಲಿನವರು ಕಣ್ಣು ಬಿಡಬೇಕಲ್ಲ. 1 ಸಲ 2 ಸಲ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದೇನೆ, ಯಾವಾಗಲೂ ಹೋಗಲ್ಲ. ಭದ್ರಾವತಿಗೆ ಬಂದಾಗ ಸಿಎಂ ಡಿಸಿಎಂ ಸಚಿವ ಸ್ಥಾನ ನೀಡುವ ಭರವಸೆ ನೀಡಿದ್ರು. ಹೀಗಾಗಿ ಮಂತ್ರಿ ಮಾಡ್ತಾರೆಂಬ ನಂಬಿಕೆ ಇದೆ ಅಂತ ಹೇಳಿದ್ರು. ನಮ್ಮ ಸಿದ್ದರಾಮಯ್ಯನವರಿಗೂ ಡಿ ಕೆ ಶಿವಕುಮಾರಿಗೆ ಬಿಟ್ಟಿದ್ದು. ಅವರು ನಮ್ಮ ಸೀನಿಯಾರಿಟಿ ಮೇಲೆ ಕೊಡೋದಿದೆ, ಕೊಡಲಿ. ಕೊಟ್ಟಿಲ್ಲ ಆದರೂ ಸಂತೋಷ, ಕೊಟ್ಟರು ಸಂತೋಷ. ಕ್ಷೇತ್ರ ಜನ ಬಯಸ್ತಾ ಇದ್ದಾರೆ. ಆದರೆ ನಮ್ಮ ಗುರುಗಳು ಕಂಡುಬಿಡ್ಬೇಕಲ್ಲ. ನಾವು ಬಯಸ್ತಾ ಇದ್ದೀವಿ. ತೀರಾ ಹಗಲು ಬರ್ತು ಹೋಗೋರು ಎಲ್ಲ ಕೊಡಿ 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 ಅಂತ 1 ಸಲ 2 ಸಲ ಹೇಳಿದ್ದೀನಿ. ಅದ್ರ ಮೇಲೆ ಅವ್ರಿಗೆ ಬಿಟ್ಟಿತ್ತು, ಹೇಳಿದರು.
ಶಿವಮೊಗ್ಗದಲ್ಲಿ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಮೇ 27ರಂದು 30 ಶಾಸಕರು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗಿ ನಮ್ಮ ಹಕ್ಕು ಮಂಡನೆ ಮಾಡ್ತೇವೆ. 3 ವರ್ಷ ಅವರು ಅಧಿಕಾರ ಅನುಭವಿಸಿದ್ದಾರೆ. ಈಗ ನಮಗೆ ಅವಕಾಶ ಮಾಡಿಕೊಡಬೇಕು. ಆದರೆ ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಹೇಳಿದರು. ಒಂದು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವಂಥ ನೋಡಿ ಅಂತ ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದರೆ 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರು ಅದ್ರ ಬಗ್ಗೆ ಎತ್ತರ ಇರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪೂರ್ಣ ವಿಸ್ತರಣೆ ಇದೆ, 15 ಜನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು 20 ಜನ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ಯಾಕಂದರೆ 3 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರು. ಆದ್ದರಿಂದ ನಾವು ಡೆಲ್ಲಿ ಹೋಗೋದು ಬಹುಶಃ 28-29 ಒಳಗೆ ಡೆಲ್ಲಿ ಹೋಗಬೇಕಂತ ತೀರ್ಮಾನ. ಆಳಂದ ಮಸೀದಿ ಗಲಭೆ ಕೇಸ್ ಹಿಂತೆಗೆದುಕೊಂಡಿದ್ದನ್ನ ಮಾಜಿ ಸ್ಪೀಕರ್ ಬೋಪಯ್ಯ ಖಂಡಿಸಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆಗಾಗಿಯೇ ಸರ್ಕಾರ ಈ ಕ್ರಮ ತೆಗೆದುಕೊಂಡಿದೆ. ಗಂಭೀರ ಆರೋಪ ಪ್ರಕರಣಗಳನ್ನು ವಾಪಸ್ ಪಡೆಯೋದು ಖಂಡನಾರ್ಹ. ದಾವಣಗೆರೆ ಉಪಚುನಾವಣೆ ಫಲಿತಾಂಶದ ಬಳಿಕ ಮುಸ್ಲಿಮರಿಂದ ಸರ್ಕಾರಕ್ಕೆ ಬೆದರಿಕೆ ಇದೆ. ಇದೇ ಕಾರಣಕ್ಕೆ ಅಲ್ಪಸಂಖ್ಯಾತರ ಓಲೈಸಲು ಈ ಮಟ್ಟಕ್ಕೆ ಇಳಿದಿದೆ ಅಂತ ಮಾಜಿ ಸ್ಪೀಕರ್ ಬೋಪಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಗಂಭೀರ ಪ್ರಕರಣಗಳನ್ನು ವಾಪಸ್ ಪಡೆಯುವಂಥದ್ದು ನಿಜವಾಗಿಯೂ ಖಂಡನಾರ್ಹ. ಬಹುಶಃ ಇತ್ತೀಚೆಗೆ ಅಲ್ಪಸಂಖ್ಯಾತ ವರ್ಗದವರು ಕಾಂಗ್ರೆಸ್ನ ಮೇಲೆ ಸಿಟ್ಟಾಗಿದ್ದಾರೆ. ವಿಶೇಷವಾಗಿ ದಾವಣಗೆರೆ ಉಪಚುನಾವಣೆ ಅಭ್ಯರ್ಥಿಗಳ ಆಯ್ಕೆಯ ವಿಚಾರದಲ್ಲಿ ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇವತ್ತು ಅಲ್ಪಸಂಖ್ಯಾತರನ್ನು ಓಲೈಸುವುದಕ್ಕಾಗಿ ಸರ್ಕಾರ ಯಾವ ಮಟ್ಟಿಗೆ ಇಳಿತದೆ ಅನ್ನುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.